ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಮಾರಾಟ ಮಾಡಿ ಜೀವನ ನಡೆಸುತ್ತಿದ್ದ ಅರ್ಜುನಪ್ಪ ಮಡಿವಾಳ ಅವರಿಗೆ ಹಣಕ್ಕೆ ಬೇಡಿಕೆ ಇಟ್ಟು ನಗ್ನಗೊಳಿಸಿ ಹಲ್ಲೆ ನಡೆಸಿದ ಘಟನೆಯನ್ನು ಖಂಡಿಸಿ ಇಂದು ಹಿಂದೂ ಜಾಗೃತಿ ಸೇನೆ ಕಾರ್ಯಕರ್ತರು ಸೇರಿದಂತೆ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಇಂದು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಹಿಂದೂ ಜಾಗೃತಿ ಸೇನೆ ಹಾಗೂ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ಮಾಡಿ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ದೇವನೂರು ಗ್ರಾಮದ ನಿವಾಸಿ ಅರ್ಜುನಪ್ಪ ಹನುಮಂತ ಮಡಿವಾಳ ಎಂಬ ಯುವಕನನ್ನು 10 ಲಕ್ಷ ರೂಪಾಯಿಗಳಿಗೆ ಬೇಡಿಕೆ ಇಟ್ಟು ಬೆತ್ತಲೆಗೊಳಿಸಿ ಕರೆಂಟ್ ಶಾಕ್ ನೀಡಿ ಹಲ್ಲೆ ಮಾಡಿರುವುದನ್ನು ಖಂಡನೀಯವಾಗಿದೆ. ಈ ಕೂಡಲೇ ಆರೋಪಿಗಳನ್ನ ಬಂಧಿಸಬೇಕು ಎಂದು ಆಗ್ರಹಿಸಿ ಆರೋಪಿಗಳ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿ ಕೂಡಲೇ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿದರು. ಮಂತ್ರಿ ರಾಜೀನಾಮೆ ಕೊಡಲೇಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ರಾಜೀನಾಮೆ ಕೊಡಲೇಬೇಕು. ಮಂತ್ರಿ ರಾಜೀನಾಮೆ ಕೊಡಲೇಬೇಕು. ಜೈ ಶ್ರೀರಾಮ್. बोलो भारत माता की जय. बोलो भारत माता की जय. जय श्री राम. जय श्री राम. जय श्री राम. जय श्री राम. ಸರ್ಕಾರಕ್ಕೆ ಧಿಕ್ಕಾರ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಏನಪ್ಪ ಅಂದ್ರೆ ಸೇಡಂ ತಾಲೂಕಿನ ಏನು ಅರ್ಜುನಪ್ಪ ಎಂಬ ಏನು ಮಡಿವಾಳ ಸಮಾಜ ಯುವಕನನ್ನು ಕೆಲ ಮತಾಂಧ ಮುಸ್ಲಿಮರು ಏನು ಅವರನ್ನು ಕರ್ಕೊಂಡು ಬಂದು ಹಣ ವಸೂಲಿ ಮಾಡೋಕ್ಕೋಸ್ಕರ ಒಂದು 10 ಲಕ್ಷ ರೂಪಾಯಿ ನೀನು ಕೊಡಬೇಕಂತೇಳಿ ತಂದು ರೂಮ್ನಲ್ಲಿ ಕೂಡಾಕಿ ಏನು ಮನಸ್ಸು ಇಚ್ಛೆ ಇಲ್ಲದಂತೆ ಪೂರ ಅರಬತ್ತಲೆ ಮಾಡಿ ಕರೆಂಟ್ ಶಾಕ್ ನೀಡಿ ಒಂದು ಚಿತ್ರಹಿಂಸೆ ನೀಡಿದ್ದಾರೆ. ಇದು ಇವತ್ತಿನ ದಿವಸ ಇಡೀ ನಮ್ಮ ರಾಜ್ಯದೇನೆ ತಲೆ ತಗ್ಗಿಸುವಂಥ ಒಂದು ರಾಜಕೀಯ ವಿಷಯ. ಯಾಕಪ್ಪ ಅಂದರೆ ಇವತ್ತಿನ ದಿವಸ ನಾವು ಈ ಸನ್ನಿವೇಶ ಬರೀ ನಾವು ಪಾಕಿಸ್ತಾನ ತಾಲಿಬಾನ್ದಲ್ಲಿ ನೋಡ್ತಾ ಇದ್ದೀವಿ. ಆದರೆ ಇವತ್ತಿನ ದಿವಸ ಕಲಬುರಗಿಯಲ್ಲಿ ನೋಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ಯದ. ಆ ದಿವಸ ಏನು 5ನೇ ತಾರೀಕು ಆದರೂ ಕೂಡ ಇವತ್ತಿನ ದಿವಸ ಏನು ಇಲ್ಲಿಯ ಪೊಲೀಸ್ ಇಲಾಖೆ ಈ ಒಂದು ಪ್ರಕರಣ ಮುಚ್ಚಾಕೋ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ ಇವತ್ತಿನ ದಿವಸ ನಾವು ಈ ಇಡೀ ಸಮಾಜ ವತಿಯಿಂದ ಏನು ನಮ್ಮ ಕಲಬುರಗಿ ಆಯುಕ್ತರಿಗೆ ಪೊಲೀಸ್ ಆಯುಕ್ತರಿಗೆ ಒಂದು ಮನವಿ ಈ ಮುಖಾಂತರ ಹೇಳ್ತಾ ಇದ್ದೀವಿ. ಈ ಯಾವುದೇ ರೀತಿಯಲ್ಲಿ ಪ್ರಕರಣ ಮುಚ್ಚಿ ಹೋಗಬಾರ್ದು. ಏನೀಗ ಆರೋಪಿಗಳು ಸಿಕ್ಕಿದಾರ, ಮತ್ತು ಇನ್ನೂ ಸುಮಾರು 6-7 ಜನ ಆರೋಪಿಗಳಿದ್ದಾರೆ. ಇನ್ನು ಅದರೊಳಗಡೆ 9 ಜನ ಆರೋಪಿಗಳು, ಅವರನ್ನು ಶೀಘ್ರದಲ್ಲಿ ಬಂಧಿಸಿ ಏನು ಅವರಿಗೆ ಜೈಲಿನಲ್ಲಿ ಇಟ್ಟು ಮತ್ತೆ ಬೇಲ್ ಮಾಡೋದು, ಮತ್ತು ಹೊರಗಡೆ ಬಂದು ಮತ್ತೆ ಅದೇ ಕೆಲಸ ಮಾಡ್ತಾರೆ ಅವರು. ಅದಕ್ಕೆ ಇವತ್ತಿನ ದಿವಸ ನಾವು ಖಡಾಖಂಡಿತವಾಗಿ ಹೇಳ್ತೀವಿ, ಅವರಿಗೆ ಎನ್ಕೌಂಟರ್ ಆಗುವಂಥ ಒಂದು ಶಿಕ್ಷೆ ವಿಧಿಸಬೇಕು. ಇಡೀ ಮನುಕುಲಕ್ಕೆ ಈ ಒಂದು ಘಟನೆ ಬೆಚ್ಚಿ ಬೀಳಿಸುವಂಥ ಒಂದು ಘಟನೆ. ಇಡೀ ರಾಜ್ಯದಲ್ಲಿ ಇಂಥ ಒಂದು ಘಟನೆ ಇದು ಮೊದಲನೇ ಬಾರಿಗೆ ಅಂತಲೇ ಹೇಳ್ಬೋದು. ಈಗ ನಾವು ಅದರ ವಿರುದ್ಧನೇ ಇವತ್ತು ಏನು ಹೋರಾಟವನ್ನು ಹಲವಾರು ಸಂಘಟನೆ ಪರಗಳನ್ನು ನಾವು ಜೊತೆಗೂಡಿಸ್ಕೊಂಡು ಈ ಒಂದು ಏನು ಆ ಒಂದು ಘಟನೆಯನ್ನು ಮಾಡುವಂಥ ದುಷ್ಟ ವ್ಯಕ್ತಿಗಳನ್ನು ಗಲ್ಲಿಗೇರಿಸುವ ಮುಖಾಂತರ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀವಿ. ಹೀಗಾಗಿ ಕಾನೂನು ಸೂಕ್ತ ರೀತಿಯಿಂದ ಕ್ರಮ ಕೈಗೊಂಡು ಆ ಒಂದು ದುಷ್ಟ ವ್ಯಕ್ತಿಗಳನ್ನು ಮತ್ತೆ ಇತಿಹಾಸದಲ್ಲಿ ಇಂಥ ಘಟನೆಗಳನ್ನು ಮತ್ತೆ ಮರುಕಳಿಸಬಾರದು. ಇದು ಮನುಕುಲಕ್ಕೆ ನಾಚಿಕೆಗೇಡಿನ ಸಂಗತಿ ಅಂತ ತಿಳಿದು ಈ ಒಂದು ಕಾನೂನು ಸುವ್ಯವಸ್ಥೆಯನ್ನು ಮತ್ತು ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣವೇ ಅವರನ್ನು ಗಲ್ಲಿಗೇರಿಸಿ, ಇಲ್ಲಾಂದರೆ ಸೂಟಾಟ ಮುಖಾಂತರ ಈ ಒಂದು ಕಾರ್ಯವನ್ನು ಮಾಡಬೇಕಂತ ನಾವು ಒಂದು ತುಂಬ ಎಲ್ಲ ವೃತ್ತಿಪರ ಪ್ರತಿಯೊಂದು ಸಂಘಟನೆಯಿಂದ ಹಿಂದೂ ಪರ ಸಂಘಟನೆಗಳು ಮತ್ತು ವಿಶ್ವ ಹಿಂದೂ ಪರಿಷತ್, ಮಡಿವಾಳ ಸಮಾಜದಿಂದ ಪ್ರತಿಯೊಂದು ಸಂಘಟನೆಗಳನ್ನು ಇಲ್ಲಿ ನಮಗೆಲ್ಲ ಕೊಟ್ಟಿದ್ದಾರೆ. ಹಡಪ ಸಮಾಜ ಕೊಟ್ಟಿದೆ, ವೀರಶೈವ ಸಮಾಜ ಕೊಟ್ಟಿದೆ, ಮತ್ತು ಜಂಗಮ ಸಮಾಜ, ಪ್ರತಿಯೊಂದು ಸಮಾಜದಿಂದ ನಮಗೆ ಬೆಂಬಲ ಸಿಕ್ಕಿದೆ. ಯಾಕಂದರೆ ಇದು ಜಾತಿ ಧರ್ಮ ಯಾವುದೇ ಪಕ್ಷ ಸೀಮಿತ ಇಲ್ಲ, ಇದು ಮನುಕುಲ.
ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.